ನಟ ರವಿಚಂದ್ರನ್ ಮೇಲೆ ನೆಟ್ಟಿಗರ ಕಿಡಿ. ಅಷ್ಟಕ್ಕೂ ಹೀಗ್ಯಾಕಾಯ್ತು? ನಟ ರವಿಚಂದ್ರನ್ ಸ್ಯಾಂಡಲ್ವುಡ್ನ ಬಹುದೊಡ್ಡ ಆಸ್ತಿ. ಅವರ ಸಿನಿಮಾ ಅಂದ್ರೆ ಅದೆಷ್ಟು ಅಭಿಮಾನಿಗಳು ಹುಚ್ಚೆದ್ ನೋಡ್ತಿದ್ರು. ರವಿ ಸರ್ ಫಿಲಂ ಇವತ್ತು ರಿಲೀಸ್ ಅಂದ್ರೆ ಸಾಕು, ರಾತ್ರಿ ಸಿನಿಮಾ ಥಿಯೇಟರ್ ಮುಂದೆ ಮಲಗಿ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದವರು ಅದೆಷ್ಟೋ ಜನರಿದ್ದಾರೆ. ಕನ್ನಡ ಚಿತ್ರರಂಗ ಮರೆಯಲಾರದಷ್ಟು ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿದ್ದಾರೆ. ಕರುನಾಡಿನ ಯಾವುದೇ ಪ್ರದೇಶಕ್ಕೆ ಹೋದ್ರೂ ಕೂಡ ಅಲ್ಲೆಲ್ಲ ರವಿಚಂದ್ರನ್ ಸಿನಿಮಾ ಗೀತೆಗಳನ್ನ ಇಂದಿಗೂ ಜನರು ಕೇಳ್ತಾರೆ. ಆದ್ರೆ ಈಗ ಅದು ಮ್ಯಾಟ್ರ್ ಅಲ್ಲ. ಅವರು ₹100 ಕೊಟ್ಟು ಸಿನಿಮಾ ನೋಡಿ ಅಂತ ಹೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕಿಂಗ್ ನ್ಯೂಸ್ ಆಗಿದೆ. ಅದೇನಂತ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ನಟ ನಿರ್ಮಾಪಕ ರವಿಚಂದ್ರನ್ ಅವರು ಚಿತ್ರರಂಗದ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನ ಹೊಂದಿದ್ದಾರೆ. ಸಿನಿಮಾವೇ ಅವರ ಜೀವನ ಎರಡೂ ಕೂಡ ಹೌದು. ಚಿತ್ರರಂಗ ಮೇಲಕ್ಕೆ ಬರಬೇಕೆಂಬುದು ಅವರ ಬಹುದೊಡ್ಡ ಆಸೆ. ಈ ಕಾರಣಕ್ಕೆ ಇತ್ತೀಚೆಗೆ ಅವರು ಮಾತನಾಡಿದ್ದರು. ₹100 ಕೊಟ್ಟು ಕನ್ನಡ ಸಿನಿಮಾ ನೋಡಿ ಏನಾಗಲ್ಲ ಅಂತ ಅವರು ಹೇಳಿದ್ರು. ಈ ಹೇಳಿಕೆ ಬಗ್ಗೆ ಚರ್ಚೆ ಶುರುವಾಗಿದೆ. ಹೋಟೆಲ್ನಲ್ಲಿ ಊಟ ಸರಿಯಿಲ್ಲ ಎಂದು ಗೊತ್ತಿದ್ದ ಮೇಲೂ ಜನರು ಏಕೆ ಅಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆಯನ್ನ ಕೆಲವರು ಎತ್ತಿದ್ದಾರೆ. ಈ ಬಗ್ಗೆ ಹೇಳ್ತೇವೆ ನೋಡಿ. ನೀನಾಸಂ ಸತೀಶ್ ನಟನೆಯ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ ಇತ್ತೀಚೆಗೆ ನಡೆಯಿತು. ಇದರಲ್ಲಿ ಮಾತನಾಡಿದ ರವಿಚಂದ್ರನ್ ಅವರು, ಜನರು ಹೆಚ್ಚೆಚ್ಚು ಥಿಯೇಟರ್ಗೆ ಹೋಗಬೇಕು, ₹100 ಕೊಟ್ಟು ಸಿನಿಮಾ ನೋಡಲ್ವಾ? ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ₹100 ಕಳೀರಿ, ತೊಂದರೆ ಇಲ್ಲ, ಒಂದಷ್ಟು ಸಿನಿಮಾ ಗೆಲ್ಸಿ, ಗಂಟೇನ್ ಹೋಗಲ್ಲ ಎಂದು ಅವರು ಹೇಳಿದ್ರು. ರವಿಚಂದ್ರನ್ ಹೇಳಿಕೆ ಬಗ್ಗೆ ಚರ್ಚೆ ಶುರುವಾಗಿದೆ. ಯಾವುದೇ ಥಿಯೇಟರ್ನಲ್ಲಿ ಈಗ ₹100 ಸಿನಿಮಾ ಟಿಕೆಟ್ ಸಿಗೋದಿಲ್ಲ. ₹150 ₹200 ಟಿಕೆಟ್ ದರ ನಿಗದಿ ಮಾಡಲಾಗುತ್ತೆ. ಕುಟುಂಬ ಇದ್ದಾಗ ಒಬ್ಬನೇ ಸಿನಿಮಾಗೆ ತೆರಳೋಕೆ ಸಾಧ್ಯ ಇಲ್ಲ. ಇಡೀ ಕುಟುಂಬ ತೆರಳಿತು ಅಂದ್ರೆ ಏನಿಲ್ಲ ₹1000 ಖರ್ಚಾಗುತ್ತೆ. ಜೊತೆಗೆ ಒಂದಷ್ಟು ಸಮಯ ವ್ಯರ್ಥವಾಗುತ್ತೆ. ಇಷ್ಟೆಲ್ಲ ಮಾಡಿ ಮನೋರಂಜನೆ ಸಿಕ್ಕರೆ ಓಕೆ, ಸಿನಿಮಾ ಚೆನ್ನಾಗಿಲ್ಲದಿದ್ರೆ ಮತ್ತಷ್ಟು ಫ್ರಸ್ಟ್ರೇಷನ್ ಆದರೆ ಕೊಟ್ಟ ಹಣ ವ್ಯರ್ಥ ಎಂದು ಕಾಮೆಂಟ್ ಹಾಕಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಮೆಂಟ್ಗೆ ಪರ ವಿರೋಧದ ಮಾತುಗಳು ಕೇಳಿ ಬಂದಿವೆ. ರವಿಚಂದ್ರನ್ ಅವರು ಯಾವ ಅರ್ಥ ಸನ್ನಿವೇಶದಲ್ಲಿ ಈ ಮಾತು ಹೇಳಿದ್ರು ಅವರೇ ಉತ್ತರ ಕೊಡಬೇಕು. ಆದರೆ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಎಂಬ ಮಾತಿನಲ್ಲಿ ಅವರ ಉತ್ತರ ಸರಿ ಇದೆ. ಕಷ್ಟಪಟ್ಟು ಮಾಡಿದ ಸಿನಿಮಾ ರಿಲೀಸ್ ಆಗಿದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಅದು ಪೈರಸಿ ಅನ್ನೋ ಕಾಟಕ್ಕೆ ನೆಲಕಚ್ಚಿಬಿಡುತ್ತೆ. ಸಿನಿಮಾ ಚೆನ್ನಾಗಿದ್ರೂ ಕೂಡ ಅದೆಷ್ಟೋ ಜನರು ಸಿನಿಮಾ ಥಿಯೇಟರ್ಗೆ ಹೋಗಿ ಫಿಲಮನ್ನು ನೋಡೋದಿಲ್ಲ, ಮೊಬೈಲ್ನಲ್ಲೇ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಈ ರೀತಿ ಮಾಡೋದು ತಪ್ಪಲ್ವಾ? ಪೈರಸಿ ಮಾಡೋದು ಕೂಡ ದೊಡ್ಡ ಕ್ರಿಮಿನಲ್ ಅಪರಾಧವಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.